ಈ ನೋಡಿ 2.5 ದಶಕದ ಹಿಂದೆ ನೋಡಿದ್ರೆ ಒಂದು HMT ವಾಚ್ ಕಟ್ಟೋದಿದೆಯಲ್ಲ ಅದು ನಮಗೊಂದು ಹೆಮ್ಮೆ ಅಂತ ಅನಿಸ್ತಾ ಇತ್ತು. ಈಗ HMT ಎಲ್ಲಿದೆ? ಒಂದು ಲೆಕ್ಕದಲ್ಲಿ HMT ಎಂಥ ಒಂದು ಅದ್ಭುತವಾದಂಥ ಒಂದು ಕಂಪನಿ ಅಂದರೆ ಆ ಕಂಪನಿಯನ್ನು ವ್ಯವಸ್ಥಿತವಾಗಿ ಹಾಳು ಮಾಡಲಾಯಿತು. ಈಗೇನೋ ರಾಜ್ಯದ ಒಬ್ಬರು ಮಂತ್ರಿಗಳು ಅಂದರೆ ಕುಮಾರಸ್ವಾಮಿಯವರು ಅದರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನಿಜಕ್ಕೂ ನೋಡ್ತಾ ಇರಿ, ಅದನ್ನು ಮತ್ತೆ ಸರಿ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಅದು ನಿಜಕ್ಕೂ ಮೆಚ್ಚಬೇಕಾದಂಥ ಸಂಗತಿ. ಅದು HMT ಅಭಿವೃದ್ಧಿ ಪಡಿಸಲಿಕ್ಕೆ ಏನೇನು ಮಾಡ್ತಾರೆ ಕುಮಾರಸ್ವಾಮಿ. HMT ಭಾರತದ ಹೆಮ್ಮೆಯ ಸಂಸ್ಥೆಯಾಗಿತ್ತು. ಏನಿರಲಿಲ್ಲ ಹೇಳಿ, ಈ ಮೋಟರ್ಗಳು, ನೇತ್ಗಳು, ವಾಚ್ಗಳು, ಟ್ರ್ಯಾಕ್ಟರ್ಗಳು ಒಂದಾ ಎರಡ. ಆದರೆ ಎಷ್ಟರ ಮಟ್ಟಿಗೆ ಮುಚ್ಕೊಂಡು ಹೋಗ್ಬಿಡ್ತು ನೋಡಿ. ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಮೋದಿಯವ್ರ ಜೊತೆ ಮಾತಾಡಿದ್ದಾರೆ. ಕೇಂದ್ರದಿಂದ 6,500 ಕೋಟಿ ರೂಪಾಯಿ ಹೂಡಿಕೆಗೆ ಅಸ್ತು ಹೊಂದಿದ್ದಾರಂತೆ ಪ್ರಧಾನಮಂತ್ರಿಗಳು. HMT ವಾಚ್ ಫ್ಯಾಕ್ಟ್ರಿ ಇತ್ತಲ್ಲ, ಅದಕ್ಕೆ ಮತ್ತೆ ಬೇರೆ ರೂಪ ಕೊಡಬೇಕು ಅಂತ ಕುಮಾರಸ್ವಾಮಿ ನಿರ್ಧಾರ ಮಾಡ್ರಂಗೆ ಕಾಣ್ತಾ ಇದೆ. ಏನಾದರೂ ಇದು ಯಶಸ್ಸನ್ನು ಕಂಡ್ರೆ ನಿಜಕ್ಕೂ ಅದು ಒಂದು ದೊಡ್ಡ ಗೌರವಕ್ಕೆ ಕುಮಾರಸ್ವಾಮಿ ಪಾತ್ರ ಆಗ್ತಾರೆ. HMT ಆ ಭೂಮಿನ ಎಷ್ಟರ ಮಟ್ಟಿಗೆ ಯಾರ್ಯಾರು ಹೆಂಗೆ ಕಬಳಿಸ್ತಾ ಇದ್ದಾರೆ ಅಥವಾ ಯತ್ನ ಮಾಡ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದೀವಿ ನಾವು. ಯಾರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಶ್ರದ್ಧೆ ಇರಲಿಲ್ಲ ಬಿಡಿ. HMTನ ಮತ್ತೆ ಅದಕ್ಕೆ ಏನಾದರೂ ಒಂದು ಜೀವ ಕೊಡಬೇಕು, ಮರುಜೀವ ಕೊಡಬೇಕು, ಅದನ್ನೇನಾದರೂ ಮಾಡಬೇಕು, ಅಭಿವೃದ್ಧಿ ಪಡಿಸಬೇಕು. ವಿಕಸಿತ ಭಾರತ ಯೋಜನೆ ಅಡಿಯಲ್ಲಿ ಭಾರೀ ಹೂಡಿಕೆಗೆ ನಿರ್ಧಾರ ಮಾಡಲಾಗಿದೆಯಂತೆ. ಬರೋಬ್ಬರಿ 6,500 ಕೋಟಿಗೂ ಹೆಚ್ಚು ಹಣ. ಈಗಾಗಲೇ ತಜ್ಞರ ಜೊತೆಗೆ ಮೀಟಿಂಗ್ಗಳು ನಡೆದಿದೆ, ಬಂಡವಾಳ ಹೂಡಿಕೆದಾರರ ಜೊತೆಗೆ ಮೀಟಿಂಗ್ಗಳು ನಡೆದಿದೆ. ಈ ಮುಖಾಂತರ ಏನು ಅಂತಂದರೆ ಒಂದು ರಾಜ್ಯಕ್ಕೊಂದು ಹೆಮ್ಮೆ ಬರಬೇಕು, ಯುವಕರಿಗೆ ಉದ್ಯೋಗ ಸಿಗಬೇಕು, ಯಾವುದೇ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಕಣ್ಣು ಮುಚ್ಕೊಳ್ತಾ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಹೀಗಾಗೇನು ಅಂತಂದರೆ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಜೊತೆಗೇನು ಅಂದರೆ ಈ AI ಮತ್ತು ರೊಬ್ಯಾಟಿಕ್ ತಂತ್ರಜ್ಞಾನ ಬಳಸಿ ವಾಚ್ ತಯಾರಿ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರಿಗೆ ಈ ಮುಖಾಂತರ TV9ನಿಂದ ಮತ್ತೊಂದು ಮನವಿ ಇದೆ. ದಯವಿಟ್ಟು ನೀವೇನು ಅಂದರೆ ಈ ಕಡೆ ಭದ್ರಾವತಿ ಕಡೆಗೂ ಕೂಡ ಒಂಚೂರು ಗಮನ ಕೊಡಬೇಕು. ಅಲ್ಲಿ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡಿದಂಥ ಈ ಉಕ್ಕು ಕಾರ್ಖಾನೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆಯೂ ನೀವು ಹೇಳಿದ್ದೀರಿ, ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಬಿಡಲ್ಲ ಅಂತ. ದಯವಿಟ್ಟು ತಾವು ಅದಕ್ಕೂ ಕೂಡ ಬದ್ಧರಾಗಬೇಕು. ನಿಜಕ್ಕೂ ಹೇಳ್ತೀನಿ ನಿಮಗೆ, ಅದನ್ನು ಅವಲಂಬಿಸಿರುವಂಥವರು, ಜೊತೆಗೆ ಈ ಕನ್ನಡಿಗರನ್ನ ವಿಶ್ವೇಶ್ವರಯ್ಯನವ್ರನ್ನ ಸ್ಮರಿಸುವಂಥವರು ನಿಮಗೆ ಜ್ಞಾಪಕತಾರೆ ಕುಮಾರಸ್ವಾಮಿಗಳೇ. ಇದು ನಿಮಗೆ ಗೊತ್ತಿರಲಿ.